ಮೊದಲನೇ ದಿವಸದ ದೇವಾರಾಧನೆಯ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತೇನೆ. ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ನಮ್ಮನ್ನ ಪ್ರೀತಿಸಿ ತನ್ನ ಮಹಾಪ್ರೀತಿಯನ್ನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನ ನಮ್ಮ ಜೀವಿತಕ್ಕೆ ವಿಸ್ತರಿಸಿ ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ತನ್ನನ್ನ ತನ್ನ ಪ್ರೀತಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ಲಿಕ್ಕಾಗುವಂತೆ, ಆತನ ಮಗನು ನಮ್ಮ ಒಡೆಯನಾದಂತ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲು ಹೊಂದಲಿಕ್ಕಾಗುವಂತೆ, ಸಭೆಯ ಸಹವಾಸದಲ್ಲಿ ಈ ರೀತಿಯಾಗಿ ಕೂಡಿ ಬಂದು ಪರಸ್ಪರ ಆದರಣೆ ಪ್ರೋತ್ಸಾಹಗಳನ್ನ ಹೊಂದಲಿಕ್ಕಾಗುವಂತೆ, ಈ ರೀತಿಯಾಗಿ ನಮ್ಮನ್ನ ನಡೆಸುತ್ತಿರುವಂತ ಪರಮ ತಂದೆಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರುವ ನಮ್ಮ ತಂದೆ, ಸರ್ವಶಕ್ತನೇ, ಸರ್ವೋತ್ತಮನೇ, ಸಕಲ ಯುಗಗಳ ಅರಸನೇ, ನಿರ್ಲಯನೇ, ಏಕಾಧಿಪತಿಯೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂತಹ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸಲಿಕ್ಕಾಗುವಂತೆ, ಸತ್ಯದೇವರು ಆತ್ಮಸ್ವರೂಪನೂ ಆಗಿರುವಂತಹ ನಿನ್ನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸ್ಲಿಕ್ಕಾಗುವಂತೆ ಕೊಟ್ಟಂತ ಅವಕಾಶಕ್ಕಾಗಿ, ಆಯುಷ್ ಕಾಲಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಕಾರ್ಯಕ್ರಮವನ್ನ ತಂದೆ ನಿನ್ನ ಮಹಿಮೆಗಾಗಿ, ಘನತೆಗಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಗೆ ಒಳಪಟ್ಟು ಮುಂದುವರಿಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಯಾರೆಲ್ಲ ನಿನ್ನ ಮಕ್ಕಳು ಸಿದ್ಧವಾಗಿ ಪ್ರಯಾಣದ ಮಧ್ಯದಲ್ಲಿದ್ದಾರೋ ಅಂತಹ ಎಲ್ಲಾ ನಿನ್ನ ಮಕ್ಕಳನ್ನ ಕನಿಕರಿಸು, ನಿನ್ನ ಕೃಪೆಯನ್ನು ವಿಸ್ತರಿಸು, ಸುರಕ್ಷಿತ ಪ್ರಯಾಣವನ್ನು ಒದಗಿಸಿಕೊಟ್ಟು ಈ ಒಂದು ಸ್ಥಳಕ್ಕೆ ಬರಮಾಡು. ಆ ಮೂಲಕ ತಂದೆ ನಾವೆಲ್ಲರೂ ಒಟ್ಟಾಗಿ ಒಂದೇ ಉದ್ದೇಶ, ಒಂದೇ ಭಾವನೆ, ಒಂದೇ ಗುರಿಯೊಂದಿಗೆ, ಒಂದೇ ನಂಬಿಕೆಯಿಂದ ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ, ಘನಪಡಿಸ್ಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು. ಹಾಗೆ ತಂದೆ, ಎಲ್ಲೆಲ್ಲಿ ನಿನ್ನ ಮಗನ ಸಭೆಗಳು ಈ ರೀತಿಯಾಗಿ ಸೇರಿ ನಿನ್ನನ್ನು ಆರಾಧಿಸುವಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆಯೋ ಅಂತಹ ಎಲ್ಲಾ ಸಭೆಗಳ ಮಧ್ಯದಲ್ಲಿ ತಂದೆ ನಿನ್ನ ಪ್ರಸನ್ನತೆ ಸನ್ನಿಧಾನವನ್ನು ವಿಸ್ತರಿಸಿ ನಿನ್ನ ಮಗನ ಸಭೆಗಳನ್ನ ಸಂಖ್ಯೆಯಲ್ಲಿಯೂ ನಾಣ್ಯತೆಯಲ್ಲಿಯೂ ಬಲಪಡಿಸಿ ಪ್ರೋತ್ಸಾಹಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ತಂದೆ, ಈ ಒಂದು ಕಾರ್ಯಕ್ರಮದ ಆಯಾ ಭಾಗಗಳನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕಿರ್ತಕ್ಕಂತಹ ಪ್ರಿಯ ಸಹೋದರರನ್ನ ತಂದೆ ಕನಿಕರಿಸು, ನಿನ್ನ ಕೃಪೆಯನ್ನು ವಿಸ್ತರಿಸು. ಅವರವರಿಗೆ ಒದಗಿ ಬಂದಂತಹ ಆಯಾ ಭಾಗಗಳನ್ನ ಭಕ್ತಿಯಿಂದ, ಭಯದಿಂದ, ತಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ತಂದೆ ನಿನ್ನ ಮೆಚ್ಚುವಂತಹ ರೀತಿಯಲ್ಲಿ ನಿರ್ವಹಿಸಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಮತ್ತೊಂದು ಸಾರಿ ತಂದೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೀನು ತಾನೇ ವಹಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲ್ವಿಚಾರಣೆಯಲ್ಲಿ ನಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ಸಹಾಯದಿಂದ ನಿನಗಿಷ್ಟವಾದಂತಹ ರೀತಿಯಲ್ಲಿ ಆರಾಧಿಸ್ಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸ್ಬೇಕಂತೇಳಿ ನೆಲವಾಗಿರುವ ನಿನ್ನ ಮಕ್ಕಳಾದಂತ ನಮ್ಮಗಳನ್ನ, ಬರ್ತಕ್ಕಂಥ ಪ್ರಿಯರನ್ನ, ಕಾರಣಾಂತರಗಳಿಂದ ಬಾರದಿರ್ತಕ್ಕಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಯೋಹಾನ್ ಬರೆಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾದಂತಹ ವಾಕ್ಯ ಭಾಗವನ್ನ ಒಂದ್ಸಾರಿ ನಾವು ಗಮನಿಸಿ ಈ ಒಂದು ಭಾಗದಲ್ಲಿ ನಾವು ಮುಂದುವರಿಯುವಂತ ಪ್ರಯತ್ನವನ್ನ ನಾವು ಮಾಡೋಣ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಿಂದ, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಅಂತ ಹೇಳ್ತಾನೆ.
ತಂದೆಯಾದ ದೇವರನ್ನ ತಿಳ್ಕೊಳ್ಬೇಕು. ಆತನು ಕಳಿಸಿಕೊಟ್ಟಂತ ಆತನ ಪ್ರಿಯ ಕುಮಾರನು, ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರ್ತಕ್ಕಂತಹ ಯೇಸು ಕ್ರಿಸ್ತನನ್ನ ತಿಳ್ಕೊಳ್ಬೇಕು. ಅದುವೇ ನಿತ್ಯ ಜೀವ ಅಂತೇಳಿ ಗ್ರಂಥ ನಮಗೆ ಕರೆ ಕೊಡ್ತದೆ. ತಂದೆಯನ್ನು ತಿಳ್ಕೊಳ್ಳೋದಕ್ಕೂ ಯೇಸು ಕ್ರಿಸ್ತನನ್ನ ತಿಳ್ಕೊಳ್ಳೋದಕ್ಕೂ ನಮಗೆ ಸಹಾಯ ಮಾಡೋರು ಯಾರು? ಪರಿಶುದ್ಧಾತ್ಮನು ಅಂತ. ಯಾಕೆಂದ್ರೆ ದೇವರ ಅಗಾಧವಾದಂತ ವಿಷಯಗಳು ಈ ಮಣ್ಣಿನ ಮೆದುಳಿಗೆ ಅರ್ಥ ಆಗಲ್ಲ. ಭೂ ಸಂಬಂಧವಾದಂತಹ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಮನುಷ್ಯ ಎಷ್ಟೋ ಕಷ್ಟಪಡ್ತಾ ಇದ್ದಾನೆ. ಉನ್ನತವಾದಂತಹ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ. ಆ ತಿಳ್ಕೊಳ್ಳುವಂತ ದಿಕ್ಕಿನಲ್ಲಿ ಪರ್ಸನಲ್ ಸ್ಟಡಿ, ಕಂಬೈನ್ಡ್ ಸ್ಟಡಿ, ಆಮೇಲೆ ಟ್ಯೂಷನ್ಸು, ಇಷ್ಟೆಲ್ಲವೂ ಕೂಡ ಮನುಷ್ಯ ಮಾಡ್ತಾ ಇದ್ದಾನೆ. ಅಂತಂದ್ರೆ ಈ ಭೂ ಸಂಬಂಧವಾದ ವಿಷಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಇಷ್ಟು ಕಷ್ಟ ಇರಬೇಕಾದ್ರೆ, ಆತ್ಮ ಸಂಬಂಧವಾದಂತ ವಿಷಯಗಳು, ಕಣ್ಣಿಗೆ ಕಾಣಲಾರದವುಗಳು ಇದಾವೆ ಅಂತೇಳಿ ನಂಬುವಂತಹ ಆ ಒಂದು ಜ್ಞಾನವನ್ನ ಕಲಿಯೋದಕ್ಕೆ ಈ ಮನುಷ್ಯನಿಗೆ ಅಸಾಧ್ಯವಾದಂತ ಕೆಲಸ. ಹಾಗಾಗಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಇಂಥ ಒಂದು ಜ್ಞಾನವನ್ನ ನಿಮಗೆ ತಿಳ್ಕೊಳ್ಬೇಕು ಅಂತಂದ್ರೆ ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 2 ವರ್ಸಸ್ ಫ್ರಮ್ 11 to 12. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರು ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಒಳಗಿನ ಆಲೋಚನೆಗಳು ಅವನ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯೋದು ಅಂತ ಹೇಳ್ತಾರೆ. ಶಾನ್ ಇದ್ದಾರೆ, ಇಶಾನ್ ಇದ್ದಾರೆ, ಏನೋ ಯೋಚನೆ ಮಾಡ್ತಾ ಇದ್ದಾರೆ. ನಾನಿದ್ದೀನಿ, ಎಲ್ಲರೂ ಇದೀವಿ, ನಾವು ಏನೋ ಯೋಚನೆ ಮಾಡ್ತಾ ಇದ್ದೀವಿ. ಆ ಯೋಚನೆಗಳು ಯಾರಿಗೂ ಗೊತ್ತು? ನಮ್ಗೆ ಗೊತ್ತು, ನಿಮ್ಗೆ ಯಾರು ಗೊತ್ತಿಲ್ಲ. ನೀವು ಮಾಡೋ ಯೋಚನೆಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಮಾಡುವಂತಹ ಆಲೋಚನೆಗಳೇನು, ನಾನು ಮಾಡ್ತಕ್ಕಂತಹ ಥಿಂಕಿಂಗ್ಸ್ ಏನು ಅನ್ನುವಂಥದ್ದು ನನ್ನಲ್ಲಿರುವಂತ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗೇನೆ ದೇವರ ಆಲೋಚನೆಗಳು ಎಂತವು? ಮನುಷ್ಯನ ಆಲೋಚನೆಗಳಿಗೂ ದೇವರ ಆಲೋಚನೆಗಳಿಗೂ ಆಕಾಶಕ್ಕೂ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಉನ್ನತವಾದಂತಹ, ಅಷ್ಟು ಅಂತರವುಳ್ಳಂತಹ ಆಲೋಚನೆಗಳು ದೇವರ ಆಲೋಚನೆಗಳು. ಅಂತ ಆಲೋಚನೆಗಳನ್ನ ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಅವುಗಳನ್ನ ಗ್ರಹಿಸೋದಕ್ಕೆ ಈ ಮಾನುಷ್ಯ ಜ್ಞಾನ, ಮಾನುಷ್ಯ ಬುದ್ಧಿ ಅನ್ನುವಂಥದ್ದು ಸಾಕಾಗಲ್ಲ. ಅದಕ್ಕೆ ಆ ಆಲೋಚನೆಗಳನ್ನ ಅರಿತಂತಾತನು ಪರಿಶುದ್ಧಾತ್ಮನಾಗಿರೋದ್ರಿಂದ ಆ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ ಅಂತಂದ್ರೆ ನಿಮಗೆ ದೇವರ ಆಲೋಚನೆಗಳನ್ನ ತಿಳ್ಕೊಳ್ಳೋದಕ್ಕೆ, ದೇವರು ಯಾರು ಅಂತೇಳಿ ತಿಳಿಪಡಿಸೋದಕ್ಕೆ, ಆತನಿಂದ ಕಳುಹಿಸಲ್ಪಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ತಿಳಿಸಿಕೊಡೋದಕ್ಕೆ ಪರಿಶುದ್ಧಾತ್ಮನು ನಮಗೆ ಅವಶ್ಯಕವಾಗಿದ್ದಾನೆ. ಈಸ್ ನೀಡ್, ನಮಗ್ ಬೇಕೇ ಬೇಕಾತನು. ಆತನು ಇಲ್ಲ ಅಂತಂದ್ರೆ ನಾವು ಸತ್ಯನ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಆ ಸತ್ಯದ ಆತ್ಮನು ಬಂದು ನಿಮಗೆ ಏನ್ ಮಾಡ್ತಾನೆ ಅಂತಂದ್ರೆ ಸರ್ವ ಸತ್ಯದಲ್ಲಿ ನಿಮ್ಮನ್ನ ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಅಂತ ಹೇಳ್ತಾನೆ. ಎಲ್ಲಾ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸ್ತಾನೆ. ಪ್ರಾರ್ಥನೆ ಹೇಗ್ ಮಾಡ್ಬೇಕು ನಿನಗೆ ಗೊತ್ತಿಲ್ಲ. ಆ ಪ್ರಾರ್ಥನೆ ದೇವರಿಗೆ ಹೇಗೆ ಮುಟ್ಟಬೇಕು ನಿನಗೆ ಗೊತ್ತಿಲ್ಲ. ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಮುಟ್ಟುತ್ತದೆ,
ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ದೇವರ ಆ ಪ್ರಾರ್ಥನೆಯನ್ನು ಕೇಳ್ತಾನೆ, ಯಾವ ರೀತಿ ಪ್ರಾರ್ಥನೆಗಳನ್ನ ಲಾಲಿಸಿ ದೇವರು ಅವರಿಗೆ ಸದುತ್ತರವನ್ನು ದಯಪಾಲಿಸ್ಕೊಡ್ತಾನೆ, ಆ ರೀತಿ ಪ್ರಾರ್ಥನೆ ಮಾಡುವಂತಹ ಎಬಿಲಿಟೀಸ್ ಗಳನ್ನ ಯಾವ ರೀತಿ ನಾನು ಹೊಂದಿಕೊಂಡಿರಬೇಕು, ಈ ಎಲ್ಲಾ ವಿಷಯಗಳನ್ನ ಯಾರು ಕಲಿಸ್ಕೊಡ್ತಾರೆ? ಪರಿಶುದ್ಧಾತ್ಮನ ಕಲಿಸ್ಕೊಡ್ತಾನೆ ಅಂತ ಹೇಳ್ತಾರೆ. ಪರಿಶುದ್ಧಾತ್ಮನ ಕಲಿಸ್ಕೊಡ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ವೆರಿ ಇಂಪಾರ್ಟೆಂಟ್. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಅಂತ ಹೇಳ್ತಾನೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತನ್ನಷ್ಟಕ್ಕೆ ತಾನೇ ಏನು ಮಾತಾಡಲ್ಲ ಅಂತ ಹೇಳ್ತಾನೆ. ನಾನು ತಂದೆಯಿಂದ ಏನೆಲ್ಲ ಕೇಳಿದೆನೋ ಅವುಗಳನ್ನೇ ಮಾತಾಡ್ತೀನಿ, ಅವುಗಳನ್ನೇ ಬೋಧಿಸ್ತೀನಿ ಹೊರತಾಗಿ ನನ್ನಷ್ಟಕ್ಕೆ ನಾನು ಏನು ಬೋಧಿಸೋದಿಲ್ಲ, ಏನು ಮಾತಾಡೋದಿಲ್ಲ ಅನ್ನುವಂತಹ ಯೇಸು ಕ್ರಿಸ್ತನ ಒಂದು ಸ್ವಭಾವವನ್ನೇ ಪರಿಶುದ್ಧಾತ್ಮನು ಕೂಡ ಏನ್ ಮಾಡ್ತಾನೆ? ಆತನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ಕೂಡ ತನ್ನಷ್ಟಕ್ಕೆ ತಾನೇ ಏನು ಮಾತಾಡಲ್ಲ, ಏನೆಲ್ಲ ಕ್ರಿಸ್ತನಿಂದ ಕೇಳಿ ಪಡ್ಕೊಂಡಿದ್ದಾನೋ ಅಷ್ಟನ್ನೇ ಆತನ ಏನ್ ಮಾಡ್ತಾನೆ? ಡೆಲಿವರಿ ಮಾಡ್ತಾನೆ ಅಂತ, ಅದನ್ನೇ ಆತನ ವಿವರಿಸಿ ಹೇಳ್ತಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದನು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಶುದ್ಧಾತ್ಮನು ಕ್ರೈಸ್ತರ ಜೀವಿತದಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ. ಇಷ್ಟಕ್ಕೂ ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾನೆ ಅನ್ನುವಂತಹ ಗ್ರಹಿಕೆ ನಮಗಿದೆಯಾ? ಆ ಗ್ರಹಿಕೆ ನಮಗಿರ್ಬೇಕು. ನಮಗೆ ಇದ್ದಾಗಲೇ ನಾವು ನಿತ್ಯತ್ವವನ್ನು ಸ್ವತಂತ್ರಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಯಾವ ರೀತಿ ನಾವು ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಮಾನದಂಡಗಳಿದಾವೋ ಅದೇ ರೀತಿ ಪರಿಶುದ್ಧಾತ್ಮವನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಮಾನದಂಡಗಳಿದಾವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ರಕ್ಷಣೆಯನ್ನ ಹೊಂದಬೇಕು ಅಂತಂದ್ರೆ, ಪಾಪ ಪರಿಹಾರವನ್ನು ಹೊಂದಬೇಕು ಅಂತಂದ್ರೆ, ದೇವರ ಮಗನು ಎಂಬುದಾಗಿ ಕರೆಯಲ್ಪಡಬೇಕು ಅಂತಂದ್ರೆ, ದೇವರಿಂದ ನೀತಿವಂತನು ಎಂಬುದಾಗಿ ನಿರ್ಣಯವನ್ನು ಹೊಂದಬೇಕು ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡಬೇಕು ಎಂಬುದನ್ನ ಅಪೊಸ್ತಲನಾದಂತಹ ಪೇತ್ರನು 2ನೇ ಅಧ್ಯಾಯ 37ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಮಗೆ ಹೇಳ್ತಾ ಇದ್ದಾನೆ. ಇದನ್ನು ಅವರು ಕೇಳಿ, 37ನೇ ವಚನ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಹಲಗು ನೆಟ್ಟಂತಾಗಿ ಪೇತ್ರನನ್ನೂ ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು. ಸೊ ನಮಗೆ ಪರಿಹಾರ ಏನು? ದೇವರು ನೇಮಿಸಿದಂತ ವಿಮೋಚಕನನ್ನ, ದೇವರು ನೇಮಿಸಿದಂತ ಜೀವಾಧಿಪತಿಯನ್ನ ನಾವು ಕೊಂದಾಕಿದ್ದೀವಿ. ದೇವರು ನೇಮಿಸಿ ಏರ್ಪಡಿಸಿದಂತ ಮುಖ್ಯವಾದ ಮೂಲಗಳನ್ನ ನಾವು ಕಾಲಿಂದ ಒತ್ತಿದ್ದೀವಿ. ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ವಿಫಲರಾಗಿದ್ದೀವಿ. ನಮ್ಮ ಸ್ವನೀತಿ ಯೇಸು ಕ್ರಿಸ್ತನು ಯಾರು ಅನ್ನುವಂಥದ್ದನ್ನ ಅರ್ಥಕೊಳ್ಳೋದ್ರಲ್ಲಿ ನಮಗೆ ಅಡ್ಡಿಯಾಗಿ ಇವತ್ತು ದೇವರಿಂದ ಬರುವಂತ ಕೋಪಕ್ಕೆ ನಾವು ಗುರಿಯಾಗಿದ್ದೀವಿ. ಹಾಗಾಗಿ ನಾವು ಮಾಡಬಾರ್ದು ತಪ್ಪು ಮಾಡಿದ್ದೀವಿ. ಜೀವಾಧಿಪತಿಯನ್ನು ನಾವು ಕೊಂದಾಕಿದ್ದೀವಿ. ದೇವರ ಅನಾದಿ ಸಂಕಲ್ಪದಲ್ಲಿ ಸಕಲ ಮಾನವರ ಪಾಪಗಳ ನಿವಾರಣೆಗೋಸ್ಕರ ದೇವರು ಏರ್ಪಡಿಸಿದಂತಹ ಮೆಸ್ಸಿಯನನ್ನ ನಾವು ತಿರಸ್ಕಾರ ಮಾಡಿದ್ದೀವಿ. ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ಹೃದಯದಲ್ಲಿ ಹಲಗು ನೆಟ್ಟಂತಾಗಿದೆ ಅಂತ ಹೇಳ್ತಾನೆ. ಹೃದಯದಲ್ಲಿ ಹಲಗು ನೆಟ್ಟಂತಾಗಿದೆ. ಇಂಥ ದೊಡ್ಡ ತಪ್ಪಿಗೆ ಪರಿಹಾರ ಏನು, ಪ್ರಾಯಶ್ಚಿತ್ತ ಏನು ಅಂತ ಕೇಳ್ತಾ ಇದ್ದಾರೆ. ಕೇಳಿದಾಗ ಪೇತ್ರನು ಹೇಳ್ತಾ ಇದ್ದಾನೆ 38ನೇ ವಚನದಲ್ಲಿ, ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ನೀವು ಪಾಪ ಮಾಡಿದಿರಿ. ಏನಂತ ಪಾಪ ಮಾಡಿದಿರಿ? ದೇವರಿಂದ ಕಳುಹಿಸಲ್ಪಟ್ಟಂತ ಯೇಸು ಕ್ರಿಸ್ತನನ್ನ ನೀವು ಸ್ವೀಕಾರ ಮಾಡಿಕೊಳ್ಳಿಲ್ಲ, ನೀವು ಅಂಗೀಕರಿಸಲಿಲ್ಲ. ಅದು ಅನೇಕ ಸಂದರ್ಭಗಳಲ್ಲಿ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವೆಲ್ಲವುಗಳನ್ನ ನಾನು ತಂದೆಯ ಸಹಾಯದಿಂದ ನಾನು ಮಾಡ್ತಾ ಇದ್ದೀನಿ, ತಂದೆಯಿಂದ ನಾನು ಕಳಿಸಲ್ಪಟ್ಟಿದ್ದೀನಿ. ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ, ಪ್ರವಾದನೆಗಳ ಗ್ರಂಥಗಳಲ್ಲಿ, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟದ್ದು ನನ್ನ ಬಗ್ಗೆನೆ, ನಾನೇ ಆ ಮೆಸ್ಸಿಯನು ಅಂತೇಳಿ ಎಷ್ಟೋ ಸಾರಿ ನಿಮಗೆ ಹೇಳಿದ್ರೂ ಕೂಡ ನೀವು ಅದನ್ನು ತಿರಸ್ಕರಿಸಿದಿರಿ. ಹಾಗಾಗಿ ನೀವು ಪಾಪ ಮಾಡಿದಿರಿ. ಈ ಪಾಪಗಳ ಪರಿಹಾರವಾಗುವುದಕ್ಕೋಸ್ಕರ ನಿಮ್ಮಲ್ಲಿ ಪ್ರತಿಯೊಬ್ಬರು
ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ, ಶ್ರೀಮಂತ ಅನ್ನೋದಿಲ್ಲ, ಬಿಳಿ ಅನ್ನೋದಿಲ್ಲ, ಕರಿ ಅನ್ನೋದಿಲ್ಲ, ಯಾವ ವ್ಯತ್ಯಾಸವೂ ಇಲ್ಲದೆ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕಂತಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಹೇಳ್ತಾನೆ. ಟರ್ನ್ ಟುವರ್ಡ್ಸ್ ಗಾಡ್, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತಂದ್ರೆ ನೀವು ಮಾಡಿದಂತ ಪಾಪಗಳಿಗಾಗಿ ನೀವು ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಂಡು ಏನ್ ಮಾಡ್ಬೇಕಂತಂದ್ರೆ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಹೆಸರು ಅಂತಂದ್ರೆ ಅಧಿಕಾರ ಅಂತ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಂದ್ರೆ ತಂದೆ ಅಧಿಕಾರಕ್ಕೂ ನೀವು ಒಳಗಾಗ್ಬೇಕು, ಕರ್ತನಾದ ಯೇಸು ಕ್ರಿಸ್ತನ ಅಧಿಕಾರಕ್ಕೂ ಒಳಗಾಗ್ಬೇಕು, ಪರಿಶುದ್ಧಾತ್ಮನ ಅಧಿಕಾರಕ್ಕೂ ನೀವು ಒಳಗಾಗ್ಬೇಕು ಅನ್ನುವಂಥದ್ದು ಸೂಚನೆ ಅದು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ ಅಂತಂದ್ರೆ ಯಾರೆಲ್ಲ ನೀವುಗಳು ಯೇಸು ಕ್ರಿಸ್ತನನ್ನ ತಿರಸ್ಕಾರ ಮಾಡಿದ್ದೀರೋ, ಯಾರೆಲ್ಲ ನೀವು ಮೆಸ್ಸಿಯನನ್ನ ನೀವು ಅಂಗೀಕರಿಸಲಿಲ್ವೋ, ಇವನ ಬಡಿಗೆ ಮಗನಲ್ವಾ, ಇವನ ತಂಗಿರಿಲ್ವಾ, ಇವನ ತಮ್ಮಂದ್ರಲ್ಲಿ ಓಡಾಡಲ್ವಾ ಅನ್ನುವಂತಹ ತಾತ್ಸಾರ ಭಾವನೆಯಿಂದ ಯಾವ ಯೇಸುವನ್ನು ನೀವು ನೋಡಿದಿರೋ ಆ ಯೇಸುವಿನ ಅಧಿಕಾರಕ್ಕೆ ನೀವು ಒಳಗಾಗ್ರಿ. ಆ ಯೇಸು ಕ್ರಿಸ್ತನ ಅಧಿಕಾರಕ್ಕೆ ನೀವು ಒಳಗಾಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ರಿ. ಆಗ ನಿಮಗೇನಾಗತ್ತೆ? ಪಾಪ ಪರಿಹಾರ ಆಗತ್ತೆ. ಪಾಪ ಪರಿಹಾರಕ್ಕೆ ಮಾನದಂಡ ಏನು? ಫಸ್ಟ್ ನೀವು ಯಾರ ಕಡೆ ತಿರುಗಿಕೊಳ್ಬೇಕು? ದೇವರ ಕಡೆ ತಿರುಗಿಕೊಳ್ಬೇಕು. ಯೇಸು ಕ್ರಿಸ್ತನ ಅಧಿಕಾರಕ್ಕೆ ನೀವು ಒಳಗಾಗ್ಬೇಕು. ಆಗ ನಿಮಗೆ ಪಾಪ ಪರಿಹಾರ, ರಕ್ಷಣೆ ಉಂಟಾಗುತ್ತೆ. ದ ಸೇಮ್ ಕಂಡೀಷನ್ಸ್ ಅಪ್ಲೈ ಟು ರಿಸೀವ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅನ್ನು ನಾವು ರಿಸೀವ್ ಮಾಡ್ಕೊಳ್ಬೇಕಂತಂದ್ರೂ ಕೂಡ ಸೇಮ್ ಕಂಡೀಷನ್ ಅಪ್ಲೈ ಆಗುತ್ತೆ. ಪಾಪದ ಪಾಲಿಗೆ ನಾವು ಸಾಯ್ಬೇಕು, ನೀತಿಯ ಪಾಲಿಗೆ ನಾವು ಬದುಕಬೇಕು, ದೇವರ ಕಡೆಗೆ ತಿರುಗಿಕೊಳ್ಬೇಕು. ಆಗ ನಮಗೇನಾಗುತ್ತದೆ? ಪರಿಶುದ್ಧಾತ್ಮ ದಾನ ಆಗುತ್ತೆ ಅಂತ ಹೇಳ್ತೇನೆ. ಗಮನಿಸಿ ಅದನ್ನ. ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿರಿ, ಆಗ ನೀವು ಏನ್ ಮಾಡ್ತೀರಿ? ಪವಿತ್ರಾತ್ಮ ದಾನವನ್ನ ಹೊಂದುತ್ತೀರಿ ಅಂತ ಹೇಳ್ತಾನೆ. ಪರಿಶುದ್ಧಾತ್ಮನ ಅವಾಗ ನಿಮ್ಮಲ್ಲಿ ಬರ್ತಾನೆ. ಆತನ ಬಂದು ಏನ್ ಮಾಡ್ತಾನೆ? ನಿಮ್ಮನ್ನ ಸರ್ವಸತ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ. ಸರ್ವಸತ್ಯದಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಂದ್ರೆ ನಿನ್ನ ಹೃದಯದ ಆಲೋಚನೆಗಳು, ನಿನ್ನ ಜೀವನ ಶೈಲಿ ದೇವರು ಕೋರಿಕೊಂಡಂತ ರೀತಿಯಲ್ಲಿ ನಿರ್ಮಾಣವಾಗಿದ್ದಾಗ ಅದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ಮಾನದಂಡ ಇದೆ. ಸುಮ್ಮನೆ ಪರಿಶುದ್ಧಾತ್ಮನ ಬರಲ್ಲ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ರಕ್ಷಣೆ ಹೊಂದೋದಕ್ಕೆ ಏನೆಲ್ಲ ಮಾನದಂಡಗಳಿದೆಯೋ ಅದೇ ರೀತಿಯಾಗಿ ಪರಿಶುದ್ಧಾತ್ಮನನ್ನು ಕೂಡ ಹೊಂದಿಕೊಳ್ಳೋದಕ್ಕೆ ಅದೇ ಸೇಮ್ ಮಾನದಂಡಗಳನ್ನ ಗ್ರಂಥ ನಮಗೆ ತಿಳಿಪಡಿಸ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ 40ನೇ ವಚನದಲ್ಲಿ ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ. ವಕ್ರ ಬುದ್ಧಿಯುಳ್ಳಂತಹ ಈ ಸಂತತಿಯವರಿಂದ ನೀವು ಬೇರ್ಪಡಿಸಲ್ಪಟ್ಟು ಪ್ರತ್ಯೇಕವಾಗಿದ್ದು ಪರಿಶುದ್ಧರಾಗಿದ್ದು ನೀತಿವಂತರೆಂಬುದಂತಹ ನಿರ್ಣಯವನ್ನು ಹೊಂದಿಕೊಂಡು ಪರಿಶುದ್ಧಾತ್ಮರಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದ್ದುಕೊಂಡು ನೀವು ಪ್ರತ್ಯೇಕವಾದಂತಹ ಜನಾಂಗವಾಗಿ ನೀವು ಮುಂದುವರಿಬೇಕು. ಸೊ ಆಗ ನಿಮಗೆ ಪರಿಶುದ್ಧಾತ್ಮ ದಾನ ಆಗುತ್ತೆ ಅಂತ ಹೇಳ್ತಾರೆ. ಈ ಪರಿಶುದ್ಧಾತ್ಮ ಏನ್ ಮಾಡ್ತಾರೆ ನಮ್ಮನ್ನ ಅನ್ನೋದೊಂದು ಒಂದ್ಸಾರಿ ಗಮನಿಸಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಿಂದ, ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಯಾವತನಲ್ಲಿ? ಕ್ರಿಸ್ತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು. ತನ್ನ ಮಹಿಮೆ ಅಂದ್ರೆ ಯಾರು? ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಅಂತಿದೆ ಕನ್ನಡದಲ್ಲಿ. ತನ್ನ ಅಂದ್ರೆ ಯಾರು? ತಂದೆ ಆದ ದೇವರು. ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ವೆರಿ ಇಂಪಾರ್ಟೆಂಟ್. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ, ಅಂದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಹೇಗೆ ಸಾಧ್ಯ ಆಯ್ತು? ಸುವಾರ್ತೆಯನ್ನು ಕೇಳಿ ನಂಬಿ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ದೇವ ಕುಮಾರನೆಂಬುದಾಗಿ ಬಾಯಿಂದ ಅರಿಕೆ ಮಾಡಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ಕ್ರಿಸ್ತನ ಮರಣಕ್ಕೆ ಸಾದೃಶ್ಯವಾದಂತಹ ಮರಣವನ್ನ, ಆತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂತಹ ಪುನರುತ್ಥಾನವನ್ನ ನೀರಿನಲ್ಲಿ ಮುಳುಗಿಸಲ್ಪಡುವುದರ ಮೂಲಕ
ಎಬ್ಬಿಸಲ್ಪಡುವುದರ ಮುಖಾಂತರ, ದೀಕ್ಷಾ ಸ್ಥಾನವನ್ನು ಹೊಂದುವುದರ ಮುಖಾಂತರ ನಮ್ಗೆ ಏನಾಗಿದ್ದೀವಿ ಅಂತಂದ್ರೆ ರಕ್ಷಣೆಯನ್ನು ಪಡ್ಕೊಂಡಿದೀವಿ. ಅದೇ ರೀತಿಯಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಅಂತ ಹೇಳ್ತೇನೆ. ಏನ್ ಹೊಂದಿದಿರಿ? ಮುದ್ರೆ ಅಂತ ಹೇಳ್ತಾರೆ. ಸೀಲ್ ಹಾಕಿದ್ರೆ ಅರ್ಥ ಏನಿದು? ಸೀಲ್, ಮುದ್ರೆಯನ್ನು ಹೊಂದಿದಿರಿ ಅಂತ ಹೇಳ್ತಾರೆ. ಮುದ್ರೆ ಅಂತಂದ್ರೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಗಾಡ್, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಕ್ರೈಸ್ಟ್. ಈ ಪ್ರಾಪರ್ಟಿ ನನಗೆ ಸೇರಿತ್ತು ಅನ್ನೋದಕ್ಕೆ ದಾಖಲಾತಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸೈನು ಮತ್ತು ಸೀಲ್ ಇದ್ರೆ ಅದು ಯಾರ ಪ್ರಾಪರ್ಟಿ? ಅದು ನನ್ನ ಪ್ರಾಪರ್ಟಿ ಅದು ಅಂತೇಳಿ ಮುದ್ರೆಯನ್ನು ಹೊಂದಿದೀವಿ ನಾವು. ಯಾವ ಮುದ್ರೆ? ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಪವಿತ್ರಾತ್ಮನ ನಮಗೆ ಸೀಲ್ ಹಾಕಿದ್ದಾನೆ. ಆತನು ಏನ್ ಸೀಲ್ ಹಾಕೋದ್ರ ಮೂಲಕ ಏನನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯು ಆರ್ ನಾಟ್ ಬಿಲಾಂಗ್ಸ್ ಟು ಯು ಆರ್ ಬಿಲಾಂಗ್ಸ್ ಟು ಗಾಡ್. ನಿನ್ನ ಸ್ವಂತ ಸೊತ್ತು ಅಲ್ಲ, ನೀನು ನಿನಗೋಸ್ಕರ ಬದುಕುವಂತದ್ದಲ್ಲ, ನೀನು ದೇವರ ಪ್ರಜೆ, ದೇವರ ಸೊತ್ತು. ಕ್ರಿಸ್ತನು ನಿನ್ನನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾನೆ ಅಂತ. ಆ ಮುದ್ರೆ ಯಾರಂದ್ರೆ ಪರಿಶುದ್ಧಾತ್ಮನ ಮುದ್ರೆಯನ್ನ ಹೊಂದಿದಿರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇದೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ ಅಂತ ಹೇಳ್ತಾನೆ. ನಮ್ಮನ್ನ ವಿಮೋಚನೆ ಆಗುತ್ತೆ. ವಿಮೋಚನೆ ಯಾವುದರಿಂದ? ವಿಮೋಚನೆ ಅಂದ್ರೆ ಏನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ ಆಗ್ಬೇಕು? ಈಗ ಪಾಪದಿಂದ ಬಿಡುಗಡೆ ಆಗಿದೆ ಆಲ್ರೆಡಿ. ಬಿಡುಗಡೆ ಆದ್ಮೇಲೆ ನಾವು ಎಲ್ಲಿ ಸೇರಿದೀವಿ? ಸುರಕ್ಷಿತವಾದ ಸ್ಥಳಕ್ಕೆ, ಕ್ರಿಸ್ತನ ಸ್ವರೂಪ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆಗೆ ನಾವು ಸೇರಿದೀವಿ. ಕ್ರಿಸ್ತನ ಶಿರಸ್ಸಾಗಿರುವಂತಹ ಸಭೆಗೆ ಸೇರ್ಕೊಂಡಿದ್ದೀವಿ. ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಅಂಗಾಂಗಗಳಾಗಿದ್ದೀವಿ. ವಕ್ರ ಬುದ್ಧಿಯುಳ್ಳಂತಹ ಸಂತತಿಯವರಿಂದ ತಪ್ಪಿಸಿಕೊಂಡು ಪ್ರತ್ಯೇಕವಾದಂತಹ ಬದುಕನ್ನು ಬದುಕ್ತಾ ಇದ್ದೀವಿ. ಈಗ ವಿಮೋಚನೆ ಆಗುವುದಕ್ಕೆ ಅಂತ ಹೇಳ್ತಾ ಇದ್ದೇನೆ. ದೇವರು ಸಂಪಾದಿಸಿಕೊಂಡ ಜನರಿಗೆ, ಅಂದ್ರೆ ದೇವರು ಸಂಪಾದಿಸಿಕೊಂಡಂತ ಜನರಿಗೆ ದೇವರು ಏನ್ ಮಾಡಿದ್ದಾನೆ? ತನ್ನ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನಮ್ಮನ್ನೆಲ್ಲರನ್ನ ಏನ್ ಮಾಡಿದ್ದಾನೆ? ಸಂಪಾದನೆ ಮಾಡಿಕೊಂಡಿದ್ದಾರೆ. ಈ ಸಂಪಾದನೆ ಮಾಡಿಕೊಂಡ ಜನರಿಗೆ ವಿಮೋಚನೆ ಆಗ್ಬೇಕು ಅಂತ ಹೇಳ್ತಾನೆ. ಏನ್ ವಿಮೋಚನೆ? ಯಾವುದರಿಂದ ವಿಮೋಚನೆ? ಈ ಲೋಕದಿಂದ ವಿಮೋಚನೆ ಆಗ್ಬೇಕಲ್ಲ ನಮಗೆ. ಈ ಲೋಕದಿಂದ ಹೋದ್ರೆ ತಾನು ನಾವು ಎಲ್ಲಿಗೆ ಹೋಗೋದು? ಈ ಲೋಕದಿಂದ ನಮ್ಗೆ ಬಿಡುಗಡೆ ಆಗ್ಬೇಕು. ನಂಬರ್ 1. ನಂಬರ್ 2, ಈ ದೇಹದಿಂದ ನಮಗೇನಾಗ್ಬೇಕು? ಬಿಡುಗಡೆ ಆಗ್ಬೇಕು. ಈ ದೇಹದಿಂದಲೇ ನಾವು ಹೋಗಕ್ಕಾಗುತ್ತೆ ಪರಲೋಕಕ್ಕೆ? ಆಗಲ್ಲ. ಈ ದೇಹದಿಂದಲೇ ಈ ದೇಹನ ನಾವು ಮಣ್ಣಿಂದ ಬಂದದ್ದು ಮಣ್ಣಿಗೆ ಸೇರಿಸಿದ್ರೇನೆ, ಈ ದೇಹದಿಂದ ವಿಮೋಚನೆ ಆದ್ರೇನೆ ನಾವು ಅಲ್ಲಿಗೆ ಹೋಗಕ್ ಸಾಧ್ಯ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ ಅಂತ ಹೇಳ್ತಾನೆ. ನಮ್ಮ ಬಾಧ್ಯತೆ ಅಂದ್ರೆ ಏನು? ವಾರಸತ್ವ. ಬಾಧ್ಯತೆ ಅಂತಂದ್ರೆ ವಾರಸತ್ವಕ್ಕೆ ಪವಿತ್ರಾತ್ಮನು ಏನಾಗಿದ್ದಾನೆ ಅಂತಂದ್ರೆ ಸಂಚಕಾರವಾಗಿದ್ದಾನೆ ಅಂತ ಹೇಳ್ತಾನೆ. ಸಂಚಕಾರ ವಾಟ್ ಇಸ್ ಇಟ್ ಮೀನ್ಸ್? ಇದರ ಅರ್ಥ ಏನು? ಸಹೋದರ ಸುನಿಲ್ ಅವರು ಬಂದು ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಅಂದ್ರೆ ಬರೆಯಬೇಕು. Yeah, brother. Please come and write on the board. So I'll tell you in English. Yes, brother. Please. Thank you, brother. This is the meaning of advance. ಸಂಚಕಾರ ಅಂತಂದ್ರೆ ಇದ್ರದ್ದು ಅರ್ಥ ಇದು. ಸೊ ಈ ಪರಿಶುದ್ಧಾತ್ಮನ ಏನಾಗಿದೆ ನಮಗೆ ಇವಾಗ? ಅಡ್ವಾನ್ಸ್ ಪೇಮೆಂಟ್. ಇವಾಗ ಏನ್ ಅಡ್ವಾನ್ಸ್? ನೋಡಿಯಪ್ಪ, ನೀವು ದೇವರ ಸೊತ್ತು, ನಿಮಗೆ ವಿಮೋಚನೆ ಆಗುತ್ತೆ. ನಿಮ್ ಡೆಸ್ಟಿನೇಷನ್ ಎಂದಿದೆ. ಆ ಡೆಸ್ಟಿನೇಷನ್ ಯಾವುದು ಅಂತಂದ್ರೆ ನಿತ್ಯ ಜೀವ. ಆ ನಿತ್ಯ ಜೀವಕ್ಕೆ ನೀವು ಸೇರೋವರೆಗೂ ಕೂಡ ದೇವರು ಏನ್ ಮಾಡಿದಾನೆ? ಇವಾಗ ನಮ್ಮನ್ನ ಸಂಚಕಾರ ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದಾನೆ ಸಂಚಕಾರನ? ಪರಿಶುದ್ಧಾತ್ಮನು ನಮಗೆ ಅಡ್ವಾನ್ಸ್ ಪೇಮೆಂಟ್. ಇವಾಗ ಅಡ್ವಾನ್ಸ್ ಪೇಮೆಂಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ಈ ಮನೆಗೆಲ್ಲ ಈ ಬಿಲ್ಡಿಂಗಿಗೆ ಪೇಂಟಿಂಗು ಎಲ್ಲ ಮಾಡಬೇಕು. ಈ ಮನೆ ಓನರ್ ಬಂದು ನನ್ನೊಟ್ಟಿಗೆ ಮಾತಾಡಿ, ಸರ್ ಇದು ಇಷ್ಟಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಈ ಮನೆ ಓನರು ಒಪ್ಪಿಕೊಂಡು, ಸರಿ ಸರ್ ನಿಮ್ಮ ಒಂದು ರೇಟ್ಗೆ ನನ್ನ ಒಂದು ಒಪ್ಪಿಗೆ ಇದೆ ಅಂತೇಳಿ ಇದೊಂದು ಅಡ್ವಾನ್ಸ್ ತಗೊಳ್ಳಿ, ಒಂದು 5,000 10,000 ಅಡ್ವಾನ್ಸ್ ತಗೊಳ್ಳಿ ಅಂತಂದ್ರೆ, ಈ ಕೆಲಸಕ್ಕೆ ವಾರಸುದಾರ ಯಾರು? ಇವಾಗ ನಾನೇ ಅಡ್ವಾನ್ಸ್ ತಗೊಂಡಿದ್ದೀನಲ್ಲ,
ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ಅಡ್ವಾನ್ಸ್ ಯಾರು ಕೂಡ ಕೆಲಸ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಅಡ್ವಾನ್ಸ್ ತಗೊಂಡ ತಕ್ಷಣವೇ ಕೆಲಸ ಮುಗಿದೋಯ್ತಾ? ಮುಗಿದೋಗಿಲ್ಲ, ಕೆಲಸ ಇನ್ನೂ ಬಾಕಿ ಇದೆ. ಸೊ ಹಾಗಾಗಿ ಪರಿಶುದ್ಧಾತ್ಮ ನಮಗೆ ಸಂಚಕಾರವಾಗಿ ಕೊಟ್ಟಿದ್ದೇನೆ ಅಂತಂದ್ರೆ ನಮಗೆ ವಿಮೋಚನೆ ಇದೆ, ನಮ್ಗೆ ಡೆಸ್ಟಿನೇಷನ್ ಇದೆ. ಆ ಡೆಸ್ಟಿನೇಷನ್ ವರೆಗೂ ಕರ್ಕೊಂಡು ಹೋಗೋರು ಯಾರು ಅಂತಂದ್ರೆ ಅಡ್ವಾನ್ಸ್ ಪರಿಶುದ್ಧಾತ್ಮನು. ಸೊ ಹಾಗಾಗಿ ಈ ಪರಿಶುದ್ಧಾತ್ಮನ ವಿಚಾರದಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 1 2 Corinthians chapter 1 verse 22. Yes, brother. ಆತನು ನಮ್ಮ ಮೇಲೆ ತೆಗೆದ್ರ, ಎಲ್ಲರೂ ತೆಗೆದ್ರ ಬೈಬಲ್? ಎಲ್ಲರೂ ತೆಗ್ರಿ, ನಿಧಾನಕ್ಕೆ ಅದ್ರ ಪರವಾಗಿಲ್ಲ, ತೆಗಿರಿ, ಎಲ್ಲರೂ ಬೈಬಲ್ ತೆಗಿರಿ. 2 Corinthians chapter 1 verse 22. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಅಂತ ಹೇಳ್ತಾನೆ. ಪವಿತ್ರಾತ್ಮನನ್ನು ಏನಾಗಿ ಅನುಗ್ರಹಿಸಿದ್ದಾನೆ? ಸಂಚಕಾರ, ಅಡ್ವಾನ್ಸ್ ಡೆಪಾಸಿಟ್ ಅಂತ ಹೇಳಿ, ಡೆಪಾಸಿಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಶುದ್ಧಾತ್ಮನು ನಮ್ಮ ನಿತ್ಯ ವಿಮೋಚನೆಗೆ ಆತನು ಬಹಳ ಇಂಪಾರ್ಟೆಂಟು. ನಾವು ವಿಮೋಚನೆ ಹೊಂದುವುದಕ್ಕೋಸ್ಕರ ಪರಿಶುದ್ಧಾತ್ಮನು ತುಂಬಾ ಇಂಪಾರ್ಟೆಂಟ್ ರೋಲ್ ನಿರ್ವಹಿಸ್ತಾನೆ. ಅದಕ್ಕೆ ಈ ದೇಹ ಅನ್ನುವಂಥದ್ದು ಪರಿಶುದ್ಧಾತ್ಮನಿಗೆ ಗರ್ಭಗುಡಿ ಅಂತ ಹೇಳ್ತಾನೆ. 1 Corinthians chapter 6 verse 19 ನಲ್ಲಿ ಈ ವಿಷಯ ನಮಗೆ ಕಂಡು ಬರ್ತದೆ. 1 Corinthians chapter 6 verse 19. 1 Corinthians chapter 6 verse 19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ನಮ್ಮ ದೇಹ ಏನಾಗಿದೆ? ಪರಿಶುದ್ಧಾತ್ಮನಿಗೆ ಗರ್ಭಗುಡಿಯಾಗಿದೆ. ನಾವು ನಿತ್ಯ ವಿಮೋಚನೆಯನ್ನು ಹೊಂದಬೇಕು ಅಂತಂದ್ರೆ ಪರಿಶುದ್ಧಾತ್ಮನು ನಮ್ಮಲ್ಲಿರಬೇಕು. ಆತ ನಮ್ಮಿಂದ ಹೋದಂತ ಇಟ್ಕಡೆ ನಾವು ವಿಮೋಚನೆಯನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಪೊಸ್ತಲನಾದಂತ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನದಲ್ಲಿ ಏನ್ ಹೇಳ್ತಾನಂತಂದ್ರೆ, ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನನ್ನು ನೀವು ದುಃಖ ಪಡಿಸಬೇಡ್ರಿ ಅಂತ ಹೇಳ್ತಾನೆ. ಎಫೆಸಿಯನ್ಸ್ ಚಾಪ್ಟರ್ 4, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ, ದಯಮಾಡಿ ಕ್ಷಮಿಸಿ, 30ನೇ ವಚನ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಆತನಲ್ಲಿಯೇ, ಅಂಡರ್ಲೈನ್ ಮಾಡ್ಕೋಬೇಕು ಇವಾಗ, ಆತನಲ್ಲಿಯೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ಅಂತ ಹೇಳ್ತಾನೆ. ವಿಮೋಚನೆ ದಿನ ಯಾವುದು? ನಾವು ಯಾವಾಗ ದೇಹ ಬಿಡ್ತೀವೋ ಆ ದಿನ ವಿಮೋಚನೆ ದಿನ, ಅಥವಾ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಪ್ರತ್ಯಕ್ಷನಾಗ್ತಾನೋ ಆವಾಗ ನಮಗೆ ವಿಮೋಚನೆ ದಿನ. ಸೊ ಆ ವಿಮೋಚನೆ ದಿನಕ್ಕೋಸ್ಕರ ನೀವು ಪರಿಶುದ್ಧಾತ್ಮನಿಂದ ನೀವು ಏನಾಗಿದೆ, ನೀವು ಮುದ್ರೆ ಹಾಕಲ್ಪಟ್ಟಿದ್ದೀರಿ. ಹಾಗಾಗಿ ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿರೋದ್ರಿಂದ ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನನ್ನ ನೀವು ದುಃಖಪಡಿಸಬೇಡ್ರಿ. ಯಾವಾಗ ದುಃಖ ಆಗ್ತಾನೆ ಪರಿಶುದ್ಧಾತ್ಮ? ಯಾವಾಗ ದುಃಖ ಪಡ್ತಾನೆ? ಯಾವಾಗ ಆತನಿಗೆ ಅನುಕೂಲಕರವಾದಂತ ವಾತಾವರಣ ಇಲ್ವೋ ಅವಾಗ ಏನಾಗ್ತದೆ? ದುಃಖ ಆಗುತ್ತೆ ಆತನಿಗೆ. ಯಾವಾಗ ಆತನಿಗೆ ಇರಿಟೇಟ್ ಮಾಡತಕ್ಕಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೋ ಆವಾಗ ಆತ ಏನ್ ಮಾಡ್ತಾನೆ? ಇರಿಟೇಟ್ ಆಗುತ್ತಾನೆ, ಆತ ಹೊರಗೆ ಹೋಗ್ತಾನೆ. ಇವಾಗಂತೂ ಮನೆಯಲ್ಲಿ ಹೊಗೆ ಅಂತೂ ಆಡಲ್ಲ ಬಿಡಿ, ಹೊಗೆ ಇಲ್ದೇನೆ ಅಡಿಗೆ ನಡೆದಿದೆ. ಇವಾಗೆಲ್ಲ ಹೊಗೆ ಇಲ್ದೇನೆ ಅಡಿಗೆ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಹಳೆ ಕಾಲದಲ್ಲಿ ಹೋದಾಗ ಒಲೆ ಊದಿ ಮಾಡ್ಬೇಕಾದ್ರೆ ಹೊಗೆ ಬಂತಂದ್ರೆ ಯಾರು ಕೂತ್ಕೋತಾರೆ ಮನೇಲಿ? ಎಲ್ರು ಹೊರಗಡೆ ಹೋಗ್ಬಿಡ್ತಾರೆ. ಯಾಕೆ ಹೊರಗೆ ಹೋಗ್ತಾರೆ? ಹೊಗೆಯಲ್ಲಿ ಕುತ್ಕೊಳಕ್ ಆಗಲ್ಲ. ನಾವು
ಉಸಿರಾಡಕ್ಕಾಗಲ್ಲ, ನಮ್ಗೊಂಥರ ಕತ್ತಿಸಿದಂಗೆ ಆಗ್ತಾ ಇದೆ, ನಮ್ಗೆ ದುಃಖ ಆಗ್ತಾ ಇದೆ, ನಮ್ಗೆ ಅನುಕೂಲಕರವಾದಂತ ವಾತಾವರಣ ಅಲ್ಲಿಲ್ಲ. ಅದಕ್ಕೆ ನಾನು ಏನಾಗ್ತೀನಿ, ನಾನು ಹೊರಗಡೆ ಹೋಗ್ತೀನಿ, ಅಡಿಗೆಲ್ಲ ಆಗಿ ಹೊಗೆಲ್ಲ ಹೋದ್ಮೇಲೆ ನಾನು ಏನಾಗ್ತೀನಿ, ಮತ್ತೆ ಬರ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇದೇ ರೀತಿಯಾಗಿ ಪರಿಶುದ್ಧಾತ್ಮವನ್ನು ದುಃಖಪಡಿಸ್ಬೇಡ್ರಿ ಅಂತ ಹೇಳ್ತಾನೆ. ಯಾವಾಗ ದುಃಖ ಪಡ್ತಾನೆ ಅಂತಂದ್ರೆ, ಆತನಿಗೆ ಇಷ್ಟವಿಲ್ಲದಂತ ವಾತಾವರಣ ಈ ದೇಹವೆಂಬ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ ನಿರ್ಮಾಣ ಆದಾಗ ಪರಿಶುದ್ಧಾತ್ಮನ ಏನಾಗ್ತಾನೆ, ಹೊರಟೋಗ್ಬಿಡ್ತಾನೆ. ಹೊರಟೋದ್ರೆ ಮುಂದೆ ಗತಿಯಲ್ಲಿ ನಮಗೆ ಸೀಲಿಲ್ಲಲ್ಲ, ನಮಗೆ ಸೀಲಿದ್ರೆ ತಾನೇ ಅವ್ರು ಅಕ್ಸೆಪ್ಟ್ ಮಾಡೋದು. ವಿಮೋಚನೆ ದಿನಕ್ಕಾಗಿ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ರೆ, ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ರೆ ನಮಗೆ ವಿಮೋಚನೆಯಲ್ಲಿ, ಆ ದಿನದಲ್ಲಿ ನಮಗೆ ವಿಮೋಚನೆ ಆಗುತ್ತೆ. ಎಲ್ಲಿಂದ ವಿಮೋಚನೆ ಆಗುತ್ತೆ? ಈ ದೇಹದಿಂದ ವಿಮೋಚನೆ ಆಗುತ್ತೆ. ಆತ್ಮ ಸಂಬಂಧವಾದಂತಹ ದೇಹವನ್ನು ನಾವೇನ್ ಮಾಡ್ತೀವಿ, ನಾವು ಒದ್ಕೊಳ್ತೀವಿ. 2 ಕೊರಿಂಥಿಯನ್ಸ್ ಚಾಪ್ಟರ್ 5 ಅಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. 2 ಕೊರಿಂಥಿಯನ್ಸ್, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ, ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಭೂಮಿಯ ಮೇಲಿರುವ ನಮ್ಮ ಮನೆ, ನಮ್ಮ ಮನೆ ಅಂದ್ರೆ ಯಾವುದು? ಎಸ್ ಸಂಜೀವ, ನಮ್ಮ ಮನೆ ಅಂದ್ರೆ ಯಾವುದು? ಈ ದೇಹ ಎನ್ನುವಂತಹ ನಮ್ಮ ಮನೆ. ನಮ್ಮ ಮನೆ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು. ಯಾವಾಗ ಕಿತ್ತು ಹಾಕಲ್ಪಡ್ತದೆ? ಈ ದೇಹ ಮಣ್ಣಿಂದ ಬಂದದ್ದು ಮಣ್ಣಿಗೆ ಸೇರಿದಾಗ ಕಿತ್ತಾಕಲ್ಪಡ್ತದೆ, ಅಥವಾ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಈ ದೇಹ ಏನಾಗುತ್ತೆ, ಕಿತ್ತಾಕಲ್ಪಡ್ತದೆ. ಇನ್ನೊಂದು ವಿಶೇಷವಾದಂತ ಮನೆ ಇದೆ. ದೇವರಿಂದ ಉಂಟಾದ ಒಂದು ಕಟ್ಟಡ ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸ್ತೇವೆ. ಈ ದೇಹದಲ್ಲಿ ನಾವೇನಾಗ್ತಾ ಇದೀವಿ, ನಾವು ನರಳ್ತಾ ಇದ್ದೀವಿ. ಏನ್ ನರಳ್ತಾ ಇದ್ದೀರಿ? ಶಿಷ್ಟು ತುಂಬಾ ನರಳ್ತಾ ಇದ್ದಾರೆ. ಏನಂತಂದ್ರೆ ಶಾರೀರಿಕ ಸಂಬಂಧವಾದಂತಹ ಅನಾರೋಗ್ಯ, ನೋವು, ಸಂಕಟ ನಮಗೂ ಇರ್ತದೆ. ನಮಗೂ ಸ್ವಲ್ಪ ನೋವಿದೆ, ನೋವಿದೆ, ನಾವು ನರಳ್ತಾ ಇದ್ದೀವಿ. ಸೊ ಇಲ್ಲಿಂದ ಅಲ್ಲಿಗೆ ಜರ್ನಿ ಮಾಡ್ಬೇಕು, ಅಲ್ಲಿಂದ ಇಲ್ಲಿಗೆ ಇದು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಡ್ಯೂಟಿ ಮಾಡ್ಬೇಕು, ಅತ್ತಗಬೇಕು, ಇತ್ತಗಬೇಕು, ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡ್ಬೇಕು. ಇವೆಲ್ಲ ದೇಹದಲ್ಲಿದ್ದ ಏನಾಗುತ್ತೆ? ಇವೆಲ್ಲ ಕಷ್ಟ ಆಗುತ್ತೆ, ನರಳಾಟ ಆಗುತ್ತೆ, ದುಃಖ ಆಗುತ್ತೆ, ಈ ದೇಹಕ್ಕೆ ತೊಂದರೆ ಆಗುತ್ತೆ. ಆದ್ರೆ ಪರಲೋಕದಿಂದ ಉಂಟಾದಂತಹ ಆ ದೇಹಕ್ಕೆ ಯಾವುದೇ ರೀತಿಯಾದಂತಹ ನರಳಾಟ ಅನ್ನುವಂಥದ್ದು ಇಲ್ಲ, ನರಳಾಟ ಅನ್ನುವಂಥದ್ದಿಲ್ಲ. ಸೊ ಹಾಗಾಗಿ ನಿತ್ಯವಾಗಿರುವಂತದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸ್ತೇವೆ ಅಂತ ಹೇಳಿದ್ರೆ, ಆ ನಿವಾಸವನ್ನು ನಾವೇನ್ ಮಾಡ್ಬೇಕು? ಈ ದೇಹದ ಮೇಲೆ ಧರಿಸ್ಕೊಳ್ಬೇಕು. ಸೊ ಧರಿಸ್ಕೊಂಡು ಅಪೇಕ್ಷಿಸ್ತೇವೆ ಅಂದರೆ ಆ ದಿನದಲ್ಲಿ, ಯಾವ ದಿನದಲ್ಲಿ? ಯಾವ ದಿನದಲ್ಲಿ? ಕ್ರಿಸ್ತನ ಪ್ರತ್ಯಕ್ಷತೆ ದಿನದಲ್ಲಿ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಡೇ ಅಲ್ಲಿ, ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ, ಈಗ ಈಗಲೇ ಕ್ರಿಸ್ತನ ಪ್ರತ್ಯಕ್ಷತೆ ಆಯ್ತು ಅಂತ ಇಟ್ಕೊಳ್ಳಿ. ಈಗ ನಾವು ಯಾವ ದೇಹದಲ್ಲಿ ಇದ್ದೀವಿ? ಈ ದೇಹದಲ್ಲಿದ್ದೀವಿ. ಈ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು, ಯಾವ ನಿವಾಸ? ಪರಲೋಕದಿಂದ ಉಂಟಾದಂತ ಒಂದು ನಿವಾಸ, ದೇವರು ಕಟ್ಟಡ, ಆ ಒಂದು ನಿವಾಸವನ್ನ ಈ ದೇಹದ ಮೇಲೆ ಏನ್ ಮಾಡ್ತೀವಿ? ನಾವು ಧರಿಸ್ಕೊಳ್ತೀವಿ. ಅಂದ್ರೆ ಈ ದೇಹ ಏನಾಗ್ತದೆ? ಒಂದು ಕ್ಷಣದಲ್ಲಿ ಟ್ರಾನ್ಸ್ಫಾರ್ಮರ್ ಆಗುತ್ತೆ, ಬದಲಾವಣೆ, ಕಳ್ಳಿರುತ್ತೆ, ಬೆಳೆಸುವೊಳಗಡೆ ಏನಾಗುತ್ತೆ? ಈ ದೇಹ ಮಾರ್ಪಟ್ಟಾಗಿ ಆ ಮಹಿಮಾ ಶರೀರವನ್ನು ನಾವೇನ್ ಮಾಡ್ತೀವಿ? ನಾವು ಧರಿಸಿಕೊಳ್ಳಬೇಕು. ಈ ಗುಡಾರದಲ್ಲಿರುವವರಾದ ನಾವು, ಯಾವ ಗುಡಾರ? ಈ ಶರೀರವೆಂಬ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತಾ ಇದ್ದೇವೆ. ಭಾರ ಇದೆಯಾ ನಮಗೆ? ಏನ್ ಭಾರ ಇದೆ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕನ್ನೋಂಥ ಭಾರ ಇದೆ. ಈ ಭಾರಕ್ಕೆ ಅನೇಕ ಹಿಂಸೆಗಳು, ಶೋಧನೆಗಳು, ತೊಂದರೆಗಳು, ಇಕ್ಕಟ್ಟುಗಳು, ತಿರಸ್ಕಾರಗಳು, ನಿಂದನೆಗಳು, ಅವಮಾನಗಳು ಇವೆಲ್ಲವೂ ಇದಾವೆ. ಸೊ ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟ ಅಲ್ಲ. ಈ ಭಾರದಿಂದ ಇದು ಬೇರೆ ಕಳಚಿ ಹೋಗ್ಲಪ್ಪ, ನಾವು ಹೊಂಟೋಗ್ಬಿಡೋಣ, ಸಾಕಾಗ್ಬಿಟ್ಟಿದೆ ಈ ಜೀವನ ನಮಗೆ, ಯಾವಾಗ ಬರ್ತಾನೋ ಕ್ರಿಸ್ತನ ಪ್ರತ್ಯಕ್ಷ ಆಗ್ತಾನೋ, ಯಾವಾಗ ಸಾಯ್ತೀನೋ ನಾನು, ಆರಾಮಾಗಿ ಹೋಗಿ ರೆಸ್ಟ್ ಮಾಡೋಣ ಅನ್ನುವಂತ ಆಲೋಚನೆಗಳು ಕಳಚಿ ಹೋಗ್ಬೇಕೆಂಬುದು ನಮ್ಮ ಇಷ್ಟ ಅಲ್ಲ. ಹಂಗ ಅನ್ಬಾರ್ದು ನಾವು. ಅದಕ್ಕೆ ಬದಲಾಗಿ ಹೇಳ್ಬೇಕಂತಂದ್ರೆ, ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ. ಮರ್ತ್ಯವಾದದ್ದು ಅಂದ್ರೆ ಏನು?
ಮರ್ತ್ಯವಾದದ್ದು, ಸಾವಿಗೆ ಒಳಗಾದದ್ದು ಅಂತ ಅರ್ಥ. ಮರ್ತ್ಯವಾದದ್ದು ಅಂದ್ರೆ ಸಾವಿಗೆ ಒಳಗಾದದ್ದು, ಅಂದ್ರೆ ಮರ್ತ್ಯವಾದದ್ದು ಅಂದ್ರೆ ಇದು ದೇಹ ಏನಾಗಿದೆ, ಇದು ಒಂದಲ್ಲ ಒಂದಿನ ಏನಾಗಿದೆ ದೇಹ ಸಾವಿಗೆ ಒಳಪಟ್ಟಿದೆ. ಒಂದಲ್ಲ ಒಂದಿನ ಸಾಯಲೇಬೇಕಿದು. ಯಾರು ಕೂಡ ಚಿರಂಜೀವಿ ಇಲ್ಲ, ಯಾರು ಕೂಡ ಶಾಶ್ವತವಾಗಿ ಬದುಕ್ತಕ್ಕಂಥವ್ರಿಲ್ಲ. ಸೊ ಹಾಗಾಗಿ ಮರ್ತ್ಯವಾದ ಈ ದೇಹ ಅಂದ್ರೆ ಈ ದೇಹ ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. 5ನೇ ವಚನ ವೆರಿ ಇಂಪಾರ್ಟೆಂಟ್. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆ ಸ್ಥಿತಿಗೋಸ್ಕರ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಈಗಿದು ನೋಡಿ ಪಾಯಿಂಟ್. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಯಾಕೆ ಅನುಗ್ರಹಿಸಿದ್ದಾನೆ? ಆ ನಿತ್ಯತ್ವವನ್ನು ಹೊಂದಬೇಕು, ಆ ಶರೀರವನ್ನು ಹೊಂದಬೇಕಂತಂದ್ರೆ ಯಾರು ಇಂಪಾರ್ಟೆಂಟ್ ಇವಾಗ? ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮ ಸಂಚಕಾರ, ಅಡ್ವಾನ್ಸ್ ಪೇಮೆಂಟ್ ಆನ್ ಎನಿಥಿಂಗ್ ಬಾಟ್ ವಿತ್ ಎ ಪ್ರಾಮಿಸ್ ದಟ್ ಇಟ್ ವಿಲ್ ಬಿ ಫುಲ್ಲಿ ಪೇಡ್ ವೈಲ್ ಟೇಕಿಂಗ್ ಹೋಮ್. ಫುಲ್ಲಿ ಪೇಡ್. ದೇವರು ಪೂರ್ತಿಯಾಗಿ ಸಲ್ಲಿಸ್ಬಿಟ್ಟು ಏನ್ ಮಾಡ್ತಾನೆ, ಅದನ್ನ ಕೊಂಡ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ಸಂಚಕಾರ ಯಾವಾಗ? ಪರಿಶುದ್ಧಾತ್ಮನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪರಿಶುದ್ಧಾತ್ಮನು ನಮ್ಮಿಂದ ಹೊರ ಹೋಗ್ಲಾರ್ದಂಗೆ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಪರಿಶುದ್ಧಾತ್ಮನ ಅಂತಂದ್ರೆ ಸುಮ್ನೆ ಎಗರಾಡೋದು, ಕಿರ್ಚಾಡೋದು, ಅರ್ಚಾಡೋದಲ್ಲ. ತುಂಬಾ ಜನ ಪರಿಶುದ್ಧ ಬಂತು 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 ಹೋಯ್ತು 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 ಹಿಡುಗಡೆ ಗಡೆ 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 ಹೊಡು 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 ಹೊಡು. ಇದು ಪರಿಶುದ್ಧಾತ್ಮನಲ್ಲ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ? ವೆರಿ ಗುಡ್, ಯು ಎಂಜಾಯ್. ಓಕೆ, ವರ್ಡ್ ಆಫ್ ಗಾಡ್, ಯು ವಿಲ್ ಎಂಜಾಯ್. ವೆರಿ ನೈಸ್. ಸೊ ಇವತ್ತು ಈಗ ನಡೀತಾ ಇದೆ ಪರಿಶುದ್ಧಾತ್ಮ ಅಂತಂದ್ರೆ. ಇವತ್ತು ಚರ್ಚ್ ಆಫ್ ಕ್ರೈಸ್ಟ್ ಆದಂತ ನಮ್ಗಳಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ ಚರ್ಚಲ್ಲಿ ಏನ್ರಿ ಆತ್ಮ ಇಲ್ಲ, ಏನಿಲ್ಲ. ಅದೇ ಆತ್ಮ ಇಲ್ಲದಂತೆ ಚರ್ಚ್ ಇದು. ನಮ್ಮಲ್ಲಿ ಬರ್ರಿ ಹೆಂಗ ಆತ್ಮ ಬರ್ತದೆ ನೋಡಿ. ಹೊಡಿ 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 ಬಡಿ 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 ಬಿತ್ತು 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 ಹೊಡಿತು 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 ಹೊಡಿತು. ಇಲ್ಲಿ ಬಿಡಿಸ್ತಾ ಇರ್ತಾರೆ, ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೇಕು ನೀವೆಲ್ಲ. ನೀವೆಲ್ಲ ಹೋದ್ಮೇಲೆ ಇನ್ನೂ ನಡೀತಾ ಇರ್ತದೆ. ಹಂಗಲ್ಲ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮನು ದುಃಖ ಪಡ್ತಾನೆ, ಪರಿಶುದ್ಧಾತ್ಮನು ಸಂತೋಷ ಪಡ್ತಾನೆ, ಪರಿಶುದ್ಧಾತ್ಮನು ಆನಂದ ಪಡ್ತಾನೆ, ಉಲ್ಲಾಸ ಪಡ್ತಾನೆ. ಆತನ ಕ್ಯಾರೆಕ್ಟರ್ ಅದು, ಆತನ ಕ್ಯಾರೆಕ್ಟರ್. ಹಾಗೆ ಪರಿಶುದ್ಧಾತ್ಮನಲ್ಲಿ ಆತನು ಪವಿತ್ರಾತ್ಮನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಯಾಕೆ ಅನುಗ್ರಹಿಸಿದ್ದಾನಂತಂದ್ರೆ, ದೇವರಿಂದ ಉಂಟಾದಂತಹ ಕಟ್ಟಡವನ್ನ ನಾವು ಧರಿಸ್ಕೊಳ್ಬೇಕು. ಪರಿಶುದ್ಧಾತ್ಮ ನಮಗೆ ಸಂಚಕಾರ. ಹಾಗಾಗಿ ಬಿ ಕೇರ್ಫುಲ್. ನಿಮ್ಮಲ್ಲಿರುವಂತಹ ಪರಿಶುದ್ಧಾತ್ಮನ ನೀವು ದುಃಖಪಡಿಸ್ಬೇಡ್ರಿ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಮರಿಬೇಡಿ. ಪರಿಶುದ್ಧಾತ್ಮನ ದುಃಖಪಡಿಸಬಾರ್ದು. ಪರಿಶುದ್ಧಾತ್ಮ ಯಾವಾಗಲೂ ನಮ್ಮಲ್ಲಿ ಸಂತೋಷವಾಗಿರ್ಬೇಕು. ಆತನಿದ್ರೇನೆ ನಮಗೆ ನಿತ್ಯತ್ವ, ಆತನಿದ್ರೇನೆ ನಮಗೆ ವಿಮೋಚನೆ. ಆ ಸೀಲು, ಆ ಮುದ್ರೆ ಇದ್ರೇನೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾನೆ ದೇವರು, ಇಲ್ಲಾಂದ್ರೆ ಇಲ್ಲ. ಸೊ ಹಾಗಾಗಿ ನೀವು ದೇವರ ಕಡೆಗೆ ತಿರುಗಿಕೊಂಡು ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಯೇಸುವಿನ ಹೆಸರ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ನಿಮಗೆ ರಕ್ಷಣೆ ಆಗ್ತದೆ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುತ್ತೀರಿ. ಆ ಹೊಂದಿದಂತಹ ಪವಿತ್ರಾತ್ಮನನ್ನ ವಿಮೋಚನೆ ದಿನದವರೆಗೂ ಕೂಡ ನೀವು ಆತನನ್ನ ಕಾಪಾಡಿಕೊಳ್ಳ್ರಿ, ಆತನನ್ನು ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಹೃದಯಗಳಲ್ಲಿ ಆತನ ನಿರಂತರವಾಗಿ ನೆಲೆಸೋದಕ್ಕೆ ಇಷ್ಟಪಡಬೇಕು, ಸಂತೋಷ ಪಡಬೇಕು. ದಾವೀದನ ಕೀರ್ತನೆಯನ್ನು ಒಂದ್ಸರಿ ನೋಡಿ. ದಾವೀದ ಬೆತ್ಸೆಬಳೊಟ್ಟಿಗೆ ಆತನು ಮಾಡಿದಂತ ಒಂದು ಆ ತಪ್ಪಿನ ದೆಸೆಯಿಂದ ಆತನು ಪ್ರಾರ್ಥನೆ ಮಾಡ್ತಾನೆ, ನನ್ನಲ್ಲಿರುವಂತ ಪರಿಶುದ್ಧಾತ್ಮನನ್ನ, ಪವಿತ್ರಾತ್ಮನನ್ನ ತೆಗಿಬೇಡ ದೇವರೇ ಅಂತ ಹೇಳ್ತಾನೆ. ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು? ಪರಿಶುದ್ಧಾತ್ಮ ಬಗ್ಗೆ ನಾವು ತಿಳುವಳಿಕೆಯಲ್ಲಿ ಬಹಳ ಮುಳುಗ್ಬೇಕು. ನಾವು ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ನಾವು ಗುರುತಿಸ್ಬೇಕು. ಗುರುತಿಸಿಲ್ಲ ಅಂತಂದ್ರೆ ಬಹಳ ಕಷ್ಟ ಇದೆ ನಮಗೆ ವಿಮೋಚನೆ ದಿನಕ್ಕೆ. ಸೊ ಹಾಗಾಗಿ ಪ್ರಿಯರೇ, ಪರಿಶುದ್ಧಾತ್ಮನು ನಮಗೆ ಸಂಚಕಾರವಾಗಿದ್ದಾನೆ. ಆತನ ದುಃಖಪಡಿಸಬಾರ್ದು. ಕೊನೆಗೆ ಒಂದು ವಚನ ಮುಗಿಸ್ಕೊಳ್ಳೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 8. ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ, ವಚನ 9ನೇ ವಚನದಿಂದ. ರೋಮನ್ಸ್ ಚಾಪ್ಟರ್ 8 ವರ್ಸ್ 9. ನೀವಾದರೂ ನಿಮ್ಮಲ್ಲಿ ದೇವರ
ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ದೇವರ ಆತ್ಮನ ಏನ್ ಕೇಳ್ತಾನೋ ಅದನ್ನೆಲ್ಲ ನೀವು ಆತನಿಗೆ ಅಧೀನರಾಗಬೇಕು. ಒಂದು ವೇಳೆ ನಾವು ಶರೀರಾಧೀನ ಸ್ವಭಾವ ಆದ್ರೆ ಅಂತ ಇಟ್ಕೊಳ್ಳಿ, ಪರಿಶುದ್ಧಾತ್ಮ ಏನ್ ಮಾಡ್ತಾನೆ? ಅಲ್ಲಿಂದ ಕಾಲ್ ಕಿತ್ತು ಬಿಡ್ತಾನೆ. ಇಲ್ಲಿ ಯಾರಾದ್ರೂ ಸಿಗರೇಟ್ ಸೇರ್ತಾರಂತ ಇಟ್ಕೊಳ್ಳಿ, ಇಲ್ಲಿ ಎಲ್ಲಾರು ಈಗ ಅವ್ರ ಹತ್ರ ನಿಂತ್ಕೊತೀವ ನಾವು? ನಿಂತ್ಕೊಳ್ಳಲ್ಲ. ಯಾಕೆ? ಆ ವಾಸ್ತವ ನಮ್ಗೆ ಆಗ್ಬರಲ್ಲ, ಆ ಕ್ಯಾರೆಕ್ಟರ್ ನಮ್ಗೆ ಏನಾಗಲ್ಲ, ಆಗ್ಬರಲ್ಲ, ಹೊಂಟೋಗ್ಬಿಡ್ತೀವಿ ನಾವು. ಪರಿಶುದ್ಧಾತ್ಮನು ಆತನಿಗೆ ಇಷ್ಟವಿಲ್ಲದಂತ ವಾತಾವರಣ ಏನಾದ್ರು ನಿರ್ಮಾಣ ಆದ್ರೆ ಆತ ಯಾಕಿರ್ತಾನೆ? ಏನ್ ಮಾಡ್ತಾನೆ? ಹೊಂಟೋಗ್ಬಿಡ್ತಾನೆ. ಹೊಂಟೋಗಂದ್ರೆ ಅರ್ಥ ಏನು? ನಮ್ಮ ಮುದ್ರೆ ಹೊಂಟೋಯ್ತು, ಸೀಲ್ ಹೊಂಟೋಯ್ತು ಅಂತ. ಸೀಲ್ ಇಲ್ಲ ಅಂತಂದ್ರೆ ಇದಕ್ಕೆ ವ್ಯಾಲ್ಯೂ ಇಲ್ಲ. ನನ್ನ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಆ ಸ್ಕೂಲಲ್ಲಿ ಸ್ಟಡಿ ಸರ್ಟಿಫಿಕೇಟ್ ತಗೊಳಕ್ ಹೋಗ್ತಾ ಇದ್ದೆ. ಸ್ಟಡಿ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು BO ಸೈನ್ ಮಾಡಿಸ್ಕೋಬೇಕಾಗಿತ್ತು. BO ಸೈನ್ ಮಾಡಿಸಿದ್ಮೇಲೆ ಹಂಗೆ ಬಂದ್ರೆ ನಡೆಯಲ್ಲ. ಸೈನ್ ಮಾಡಿಸ್ಕೊಂಡು ಹಂಗೆ ಬಂದ್ರೆ ನಡೆಯಲ್ಲ. ಆ BO ಆಫೀಸರ್ ಏನ್ ಮಾಡ್ತಾರೆ? ಸೈನ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸೀಲ್ ಹಾಕ್ತಾರೆ. ಅಟೆಂಡರ್ ಹೋಗಿ ಸೀಲ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಆ ಸೀಲ್ಗೆ ಮತ್ತು ಸೈನ್ಗೆ ಅರ್ಥ ಏನು? ಇವರು ಓದಿದ್ದಾರೆ, ಇವ್ರ ಎಜುಕೇಶನ್ ಕರೆಕ್ಟು, ಇವರು ನಮ್ಮ ಕರ್ನಾಟಕದಲ್ಲೇ ವಾಸವಾಗಿದ್ದು ಕರ್ನಾಟಕದ ಸಿಲೆಬಸ್ ಗಳನ್ನೇ ಅವ್ರು ಓದಿದ್ದಾರೆ. ಸೊ ಹಾಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಇವರು ಪೂರ್ತಿ ಅರ್ಹರು. ಮುಂದೆ ಕರ್ಕೊಂಡು ಹೋಗಿ ಇವ್ರನ್ನ ಸೀಲು ಸೈನು. ಸೊ ಪರಿಶುದ್ಧಾತ್ಮನು ನಮಗೆ ವಿಮೋಚನೆ ದಿನಕ್ಕಾಗಿ ಸಂಚಕರವಾಗಿದ್ದಾನೆ. ಈ ಸೀಲ್ ನಮ್ಮಲ್ಲಿರ್ಬೇಕು, ಈ ಮುದ್ರೆ ನಮ್ಮಲ್ಲಿರ್ಬೇಕು. ಮುದ್ರೆ ಅಳಿಸಿ ಹೋಗ್ಬಾರ್ದು. ಅದಕ್ಕೆ ಯಾವಾಗ ಅಳಿಸಿ ಹೋಗುತ್ತಂದ್ರೆ, ನಿಮ್ಮಲ್ಲಿರುವ ದೇವರ ಆತ್ಮನು ವಾಸವಾಗಿರುವುದಾದ್ರೆ ನೀವು ಶರೀರ ಭಾವದೀನರಲ್ಲ, ಶರೀರಾಧೀನ ಸಂಬಂಧವಾದಂತ ಆಲೋಚನೆ ಮಾಡುವವರಲ್ಲ, ಆತ್ಮಾನುಸಾರವಾದಂತ ಆಲೋಚನೆಗಳ ಮಾಡ್ತಕ್ಕಂಥವ್ರು. ದೇವರ ಆತ್ಮನಿಗೆ ನೀವು ಅಧೀನರಾಗಿದ್ದೀರಿ. ನೆಕ್ಸ್ಟ್, ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನ ಆತ್ಮನಂದ್ರೆ ಯಾರು? ಪರಿಶುದ್ಧಾತ್ಮನು. ಕ್ರಿಸ್ತನ ಆತ್ಮನಂದ್ರೆ ಪರಿಶುದ್ಧಾತ್ಮನು, ದೇವರ ಆತ್ಮನಂದ್ರೆ ಪರಿಶುದ್ಧಾತ್ಮನು, ಪರಿಶುದ್ಧಾತ್ಮನಂದ್ರೆ ಪರಿಶುದ್ಧಾತ್ಮನು. ಯಾವನಿಗಾದ್ರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು. ಇಲ್ಲಿ ನೋಡಿ ಪಾಯಿಂಟ್. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನು ಯಾರು ಎಬ್ಬಿಸಿದ್ದಾರೆ? ತಂದೆಯಾದ ದೇವರು. ಆತನ ಆತ್ಮನು, ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ, ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ, ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ಏನ್ ಮಾಡ್ತಾನಂತೆ? ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಏನ್ ಮಾಡ್ತಾನೆ? ಯಾವಾಗ ಬದುಕಿಸ್ತಾನೆ? ಆ ಆತ್ಮ ನಮ್ಮಲ್ಲಿ ವಾಸವಾಗಿದ್ರೆ ನಾವು ಸತ್ರ ಏನ್ ಮಾಡ್ತಾನೆ? ನಮ್ಮನ್ನ ಎಬ್ಬಿಸ್ತಾನೆ. ಆ ಆತ್ಮ ನಮ್ಮಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ಬಿಟ್ಟು ಹೋಗ್ಬಿಡ್ತಾನೆ. ಯಾರೋ ಗೊತ್ತಿಲ್ಲ ನನಗೆ ಅಂತೇಳಿ. ಯಾರು ಗೊತ್ತಿಲ್ಲ ಅದು. ಯಾಕಂದ್ರೆ ನನ್ನ ಪ್ರಾಪರ್ಟಿ ಅಲ್ವಲ್ಲ, ನನ್ನೊಂದು ಆಸ್ತಿ ಅಲ್ಲ ಅದು, ನನ್ನ ಸ್ವಾಸ್ಥ್ಯ ಅಲ್ಲ ಅದು. ನನ್ನ ಸ್ವಾಸ್ಥ್ಯ ಅನ್ನೋದಕ್ಕೆ ಹಕ್ಕು ಏನಿದೆ? ಹಕ್ಕುಪತ್ರ ಇದೆ, ಸೀಲ್ ಇದೆ, ಅದಕ್ಕೆ ಸೈನ್ ಇದೆ. ಅದಕ್ಕೆ ಇದು ನನ್ನ ಪ್ರಾಪರ್ಟಿ, ಇಟ್ ಇಸ್ ಬಿಲಾಂಗ್ಸ್ ಟು ಮೀ. ಅದಕ್ಕೆ ಸಂಚಕಾರ ಪರಿಶುದ್ಧಾತ್ಮನು ಅಂತ ಹೇಳ್ತಾನೆ. ಹಾಗಾಗಿ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಏನ್ ಮಾಡ್ತಾನೆ? ಬದುಕಿಸುವನು. 12ನೇ ವಚನ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೀವಿ. ಹಂಗಿದೆ ನಮಗೆ. ಯಾರ ಹಂಗಿದೆ? ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನಿಮಗೆ ವಿಮೋಚನೆ ಇಲ್ಲ, ನಿಮಗೆ ನಿತ್ಯ ಜೀವ ಇಲ್ಲ, ಸಾಯ್ತೀರಿ ನೀವು ನಿಶ್ಚಯ. ಅಷ್ಟೇ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದ್ರೆ ನೀವೇನ್ ಮಾಡ್ತೀರಿ? ನೀವು ಜೀವಿಸ್ತೀರಿ. ಇಲ್ಲೂ ಜೀವಿಸ್ತೀರಿ, ಅಲ್ಲೂ ಜೀವಿಸ್ತೀವಿ ಅಂತ. ಸೊ ಹಾಗಾಗಿ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನ, ಆತನ ದುಃಖಪಡಿಸಬಾರ್ದು. ಆತ ಸಂತೋಷವಾಗಿ ನಮ್ಮಲ್ಲಿರ್ಬೇಕು. ಆತ ಇದ್ರೇನೆ ನಮಗೆ ವಿಮೋಚನೆ, ಆತ ಇದ್ರೇನೆ ನಮಗೆ ನಿತ್ಯ ಜೀವ, ಆತನಿದ್ರೇನೆ ನಮಗೆ ದೇವರ ಸಹವಾಸ, ಅನ್ಯೋನ್ಯತೆ ಅನ್ನುವಂಥದ್ದನ್ನ ಗುರುತಿಸಿ ಪರಿಶುದ್ಧಾತ್ಮನನ್ನು ದುಃಖಪಡಿಸಿದೆ. ಆತನು ವಿಮೋಚನೆ ದಿನದವರೆಗೂ ಕೂಡ ನಿಮ್ಮೆಲ್ಲರ ಬಳಿಯಲ್ಲಿ ಸಂತೋಷವಾಗಿ ಇದ್ದುಕೊಂಡು ನಮ್ಮನ್ನು ಸರ್ವಸತ್ಯದಲ್ಲಿ ನಡೆಸ್ಕೊಂಡು ಹೋಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಪೂರ್ಣತೆಗೆ
ಆಗಿಸಲಿ ಎಂಬುದಾಗಿ ಬಯಸುತ್ತಾ ಈ ಮಾತುಗಳ ಮುಖಾಂತರ ನನ್ನನ್ನು ಎಚ್ಚರಿಸಿ, ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗವನ್ನ ಮುಕ್ತಾಯ ಮಾಡೋಣ. ತಾಳ್ಮೆಯಿಂದ ಕೇಳಿದಂತೆ ತಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ